ಇಲ್ಲಿ ಸಲ್ಲದವರು ಅಲ್ಲಿಯೂ ಸಲ್ಲದಯ್ಯ ಕೂಡಲ ಸಂಗಮ ದೈವ. ಪ್ರಾತಸ್ಮರಣೀಯರಾದ ಬಸವಾದಿ ಶಿವಶರಣರನ್ನು ಪ್ರಪಂಚದ ಎಲ್ಲ ದಾರ್ಶನಿಕ ಸಂತ ಮಹಂತರನ್ನ ಮನೋಮಂದಿರದಲ್ಲಿ ಸ್ಮರಣೆಯನ್ನ ಮಾಡಿಕೊಳ್ತಾ ಶ್ರೀ ದಿವಂಗತ ಪ್ರಭಾಕರ್ ಸಾತ್ಗೌಡ ಬಗ್ಲಿಯವರ ಪ್ರಥಮ ಪುಣ್ಯ ಸ್ಮರಣೆಯ ಈ ಒಂದು ಕಾರ್ಯಕ್ರಮದ ವೇದಿಕೆ ಮೇಲೆ ಪಾವನ ಸನ್ನಿಧಾನ ವಹಿಸಿರುವಂತಹ ಪೂಜ್ಯ ಮನ್ಯರಂಜನ ಪ್ರಣವ ಸ್ವರೂಪ ಸಂಗಲ್ಬಸ ಮಹಾಶ್ರೀಗಳು ವಿರಕ್ತಮಠ ಯರ್ನಾಳ್ ಅವರಲ್ಲಿ ಭಕ್ತಿಯ ಅನಂತ ಪ್ರಣಾಮಗಳನ್ನು ಸಲ್ಲಿಸಿ ಈ ವೇದಿಕೆ ಮೇಲಿರ್ತಕ್ಕಂಥ ಪರಮ ಪೂಜ್ಯ ಶ್ರೀ ಅಭಿನವ ಮುರುಗೇಂದ್ರ ಶಿವಾಚಾರ್ಯರಲ್ಲಿ ಅಭಿನವ ರಾಚೋಟೇಶ್ವರ ಶಿವಾಚಾರ್ಯರಲ್ಲಿ ಭಕ್ತಿಯ ಪ್ರಣಾಮಗಳನ್ನು ಸಲ್ಲಿಸಿ ವೇದಿಕೆ ಮೇಲಿರ್ತಕ್ಕಂಥ ಬಳಸಾರದ ಪರಮ ಪೂಜ್ಯ ಅಭಿನವ ಪುಂಡಲಿಂಗ ಮಹಾಶಿವಯೋಗಿಗಳಲ್ಲಿ ಕೂಡ ಭಕ್ತಿಯ ಪ್ರಣಾಮಗಳನ್ನು ಸಲ್ಲಿಸಿ ಈ ವೇದಿಕೆ ಮೇಲೆ ಉಪಸ್ಥಿತರಿರುವಂತಹ ಈ ಭಾಗದ ವೇದಿಕೆಯ ಮೇಲೆ ಪುಸ್ತಕವನ್ನ ಬಿಡುಗಡೆಯನ್ನ ಮಾಡಿದಂತ ಈ ಜ್ಞಾನಪ್ರದ ಪುಸ್ತಕವನ್ನು ಬಿಡುಗಡೆ ಮಾಡಿದಂತ ಸಿದ್ದೇಶ್ವರ ಸಂಸ್ಥೆಯ ಚೇರ್ಮನ್ ಆಗಿರ್ತಕ್ಕಂಥ ಶ್ರೀ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರೇ, ಈ ಸಮಾರಂಭದ ವೇದಿಕೆ ಮೇಲೆ ಬಗಲಿಯವರ ಆತ್ಮೀಯರಾದಂಥ ಶ್ರೀ ಶಂಕರಗೌಡರು ಪಾಟೀಲ್ ಅವರೇ, ಈ ವೇದಿಕೆ ಮೇಲೆ ಇರ್ತಕ್ಕಂಥ ಬಹಳ ಮಂದಿ ಹಿರಿಯರೆಲ್ಲ ಸೇರಿಕೊಂಡಿದ್ದಾರೆ. ಎಲ್ಲ ಗಣ್ಯಾತಿ ಗಣ್ಯರಲ್ಲಿ ಸೇರಿರುವಂತಹ ಎಲ್ಲ ಶರಣರಲ್ಲಿ ವಿಶೇಷವಾಗಿ ಪ್ರಭಾಕರ್ ಬಗಲಿಯವರ ಶ್ರೀಮತಿಯವರಾದಂಥ ಗುರುಲಿಂಗ ಜಂಗಮ ಪ್ರೇಮಿಯಾಗಿರ್ತಕ್ಕಂಥ ಶರಣೆ ಸಂಗೀತ ತಾಯಿಯವರಲ್ಲಿ ಕೂಡ ಭಕ್ತಿಯ ಶರಣಾರ್ಥಿಗಳನ್ನು ಸಲ್ಲಿಸಿ ತಮ್ಮೆಲ್ಲರಲ್ಲಿ ಕೂಡ ಅನಂತ ಭಕ್ತಿಯ ಶರಣಾರ್ಥಿಗಳು. ಬಹುಶಃ ನನಗೆ ಇವತ್ತಿನ ಪ್ರಭಾಕರ್ ಬಗ್ಲಿಯವರ ಈ ಒಂದು ಪುಸ್ತಕ ಬಿಡುಗಡೆ ಸಮಾರಂಭವನ್ನು ನೋಡಿದಾಗ ಒಂದು ಅಲ್ಲಮರ ವಚನ ನೆನಪಾಗ್ತದೆ. ಬಹುಶಃ ಅಲ್ಲಮ ಪ್ರಭುದೇವರೊಂದ್ ಕಡೆ ಬಹಳ ಸುಂದರವಾಗಿ ಹೇಳ್ತಾರೆ, ಬೆಣ್ಣೆಯ ಕಂದಲ ಕರಗಲಿಟ್ಟಡೆ ಕಂದಲ ಕರಗಿತ್ತು ಬೆಣ್ಣೆ ಉಳಿದಿತ್ತು. ಅವ್ರು ಹೇಳ್ತಾರೆ ಪ್ರಭುದೇವರು, ಬೆಣ್ಣೆಯ ಕಂದಲ ಕರಗಲಿಟ್ಟಡೆ ಕಂದಲ ಕರಗಿತ್ತು ಬೆಣ್ಣೆ ಉಳಿದಿತ್ತು. ದುಂಬಿ ಇದ್ದಿತ್ತು ಪರಿಮಳವಿಲ್ಲ, ಪರಿಮಳವಿದ್ದಿತ್ತು ದುಂಬಿ ಇಲ್ಲ. ತಾನಿದ್ದನು ತನ್ನ ಸ್ವರೂಪವಿಲ್ಲ, ಗುಹೇಶ್ವರನಿದ್ದನು ಲಿಂಗವಿಲ್ಲ ಅನ್ನುವಂತ ಮಾತನ್ನ ಬಹಳ ಸುಂದರವಾಗಿ ಹೇಳ್ತಾರೆ. ಈ ವಚನ ಯಾರಿಗೆ ಸಂಬಂಧಪಡ್ತತಿ ಅಂತ ಕೇಳಿದ್ರೆ ಬಹುಶಃ ಅಲ್ಲಂದ್ರೆ ಏನಾಗಿದ್ರು ಇದ್ರೀಗ ಯಾರ ಬಗ್ಗೆ ಹೇಳ್ತಿದ್ರು ಅಂತ ಕೇಳಿದ್ರೆ ಈ ವಚನವನ್ನ ದಿವಂಗತ ಪ್ರಭಾಕರ್ ಬಗ್ಲಿ ಅವ್ರ ಬಗ್ಗೆ ಹೇಳ್ತಾ ಇದ್ರು ಅಂತ ಹೇಳಿ ನಾನು ಹೇಳಕ್ ಇಷ್ಟಪಡ್ತೇನೆ. ಏನ್ ಹೇಳಕತ್ತಾರೆ ಇಲ್ಲಿ ಪ್ರಭುದೇವರು? ನೀವೆಲ್ಲರೂ ತಾಯಂದಿರು ಮನೆಯೊಳಗ ನಿಮ್ಮ ಯಜಮಾನರು ಬೆಣ್ಣೆ ತಂದು ಕೊಟ್ಟಾಗ ಬೆಣ್ಣೆ ಕಾಯ್ಲಿಕ್ಕೆ ಇಡ್ತೀರಿ, ಒಲೆ ಮೇಲೆ ಬೆಣ್ಣೆ ಕಾಯ್ಲಿಕ್ಕೆ ಇಡ್ತೀರಿ, ಪಾತ್ರೆಯೊಳಗೆ ಬೆಣ್ಣೆ ಕಾಯ್ಲಿಕ್ಕೆ ಇಡ್ತೀರಿ. ಆ ಪಾತ್ರೆಯೊಳಗಿರ್ತಕ್ಕಂಥ ಬೆಣ್ಣಿಗೆ ಕಾವನ್ನು ಕೊಟ್ಟಾಗ ಬೆಣ್ಣೆ ಕರಿಗೆ ತುಪ್ಪ ಆಗ್ತದ. ಆದ್ರೆ ಇಲ್ಲಿ ಪ್ರಭುದೇವರು ಏನ್ ಹೇಳ್ತಾರೆ ಅಂತ ಕೇಳಿದ್ರೆ, ಒಲೆ ಮೇಲೆ ಪಾತ್ರೆಯನ್ನಿಟ್ಟಾರ ತಾಯಿ, ಅದು ಏನಾಗಿದೆ ಅಂತ ಕೇಳಿದ್ರೆ ಬೆಣ್ಣೆ ಹಾಗೇ ಇದೆ, ಪಾತ್ರೆ ಮಾತ್ರ ಕರಗಿದೆ ಅಂತ ಹೇಳ್ತಾರೆ. ಬೆಣ್ಣೆ ಹಾಗೇ ಇದೆ, ಬೆಣ್ಣೆ ಕರಗಿಲ್ಲ, ಪಾತ್ರೆ ಕರಗಿದೆ ಅಂತ. ಎಲ್ಲಾದ್ರೂ ಸಾಧ್ಯನ ಇದು? ಯಾರ್ದಾರ ಮನೆಯೊಳಗೆ ಪಾತ್ರೆ ಕರಗಿ ಬೆಣ್ಣೆ ಹಾಗೆ ಉಳಿದಿದ್ದುಂಟಾ? ಇಲ್ಲ. ಆದ್ರೆ ಶರಣರ ದೃಷ್ಟಿಯೊಳಗ ಸತ್ಯ, ಪಾತ್ರೆ ಕರಗಿದೆ, ಬೆಣ್ಣೆ ಹಾಗೇ ಇದೆ. ಏನ್ ಹಿಂಗಂದ್ರೆ ಪಾತ್ರೆ ಕರಗಿದೆ, ಬೆಣ್ಣೆ ಹಾಗೇ ಇದೆ. ವಿಶ್ವೇಶ್ವರಯ್ಯ ಇದ್ರಲ್ಲ, ಅವರ ದೇಹವೆಂಬ ಪಾತ್ರೆ ಕರಗಿದೆ, ಅವರ ಮಾಡಿದ ಕೆಲಸವೆಂಬ ಬೆಣ್ಣೆ ಹಾಗೇ ಇದೆ. ಬಸವಣ್ಣನೆಂಬ ಪಾತ್ರೆ ದೇಹ ಕರಗಿದೆ, ಅವರ ಬಿಟ್ಟು ಹೋಗಿರ್ತಕ್ಕಂಥ ವಚನ ಸಾಹಿತ್ಯ ಕ್ರಾಂತಿಯ ನಡೆನುಡಿಗಳೆಲ್ಲ ಈ ನಾಡಿನಲ್ಲಿ ಹಾಗೇ ಇದ್ದಾವೆ. ಬುದ್ಧ ಹೋಗಿದ್ದಾನೆ, ಯೇಸು ಹೋಗಿದ್ದಾನೆ, ಮೊಹಮ್ಮದ್ ಪೈಗಂಬರ್ ಹೋಗಿದ್ದಾರೆ, ಅವರೆಲ್ಲರ ಪಾತ್ರೆ ಕರಗಿದೆ. ಅವ್ರು ಬಿಟ್ಟು ಹೋಗಿರ್ತಕ್ಕಂಥ ಫುಟ್ ಪ್ರಿಂಟ್ಸ್ ಆನ್ ದ ಸ್ಯಾಂಡ್ ಆಫ್ ಹಿಸ್ಟ್ರಿ, ಇತಿಹಾಸದ ಕಾಲಗರ್ಭದಲ್ಲಿ ಅವ್ರು ಬಿಟ್ಟು ಹೋಗಿರ್ತಕ್ಕಂಥ ಹೆಜ್ಜೆ ಗುರುತುಗಳು ಹೇಗಿದೆ ಅಂತ ಕೇಳಿದ್ರೆ ಇಂದಿಗೂ
ಎವರ್ಗ್ರೀನ್ ಪರ್ಸನಾಲಿಟಿ ಆಗಿ ನಮ್ಮ ಮಧ್ಯದಲ್ಲಿ ಅವ್ರು ಹೆಂಗ್ ಉಳ್ಕೊಂಡಾರ ಅಂತ ಕೇಳಿದ್ರೆ ಹಾಗೇ ಉಳ್ಕೊಂಡಾರೆ. ಇದೇ ಮಾತು ಯಾರಿಗೆ ಸಂಬಂಧಪಡ್ತದ ಅಂತ ಕೇಳಿದ್ರೆ ನಾನ್ ಹೇಳಕ್ ಇಷ್ಟಪಡ್ತೀನಿ. ಪ್ರಭಾಕರ್ ಬೌಗ್ಲಿ ಅವರು ನನಗೆ ಈ ಕಾರ್ಯಕ್ರಮಕ್ಕೆ ಬಹಳ ವಾರ್ಷಿಕೋತ್ಸವ, ಈ ಕಂಪ್ಯೂಟರ್ ಉದ್ಘಾಟನೆ, ಬೇರೆ ಬೇರೆ ಕಾರ್ಯಕ್ರಮಕ್ಕೆ ಏನೋ ಪ್ರಾಜೆಕ್ಟ್ ಎಲ್ಲ ಅವನ್ನ ಉದ್ಘಾಟನೆಗೆಲ್ಲ ನನ್ನನ್ನ ಈ ಸಂಸ್ಥೆಗೆ ಆಹ್ವಾನವನ್ನು ಮಾಡಿದ್ರು. ಅವ್ರು ನೋಡಿದಾಗ ಎಷ್ಟು ಬಾಗಿದ ತಲೆಯ ಮುಗಿದ ಕೈಯ ಬಸವಣ್ಣ, ನನಗ ಅವರನ್ನ ಕಂಡಂತ ವ್ಯಕ್ತಿತ್ವ. ಮಾತು ನಿಷ್ಠುರ ಇರ್ಬೋದು, ಕೆಲವರು ಗುಂಡಿ ಸರಿಯಾಗಿ ಹಾಕೊಂಡು ಬರ್ಲಿಲ್ಲ ಅಂದ್ರೆ ಮನೆಗೆ ಕಳಿಸಿ ಅವರು ಗುಂಡಿ ಹಾಕಿಸ್ಕೊಂಡು ಬರಕ್ ಕಳಿಸಿರ್ಬೋದು. ಅವರು ಒಬ್ಬ ಡಿಸಿಪ್ಲಿನ್, ನನಗೊಂದ್ ರೀತಿ ಜನರಲ್ ಕಾರ್ಯಪ್ಪ ಕಂಡ್ರಿ ಈ ಸಂಸ್ಥೆಗೆ ಬಂದಾಗ. ನಿಜವಾಗಿ ಎಷ್ಟು ಅದ್ಭುತ ವ್ಯಕ್ತಿತ್ವ ಇತ್ತು ಅವರಲ್ಲಿ. ಮಾತು ಹೃದಯ ಬಹಳ ಕಠೋರ ಇರಬಹುದು, ವ್ಯಕ್ತಿತ್ವ ಕಠೋರ ಇರಬಹುದು, ಆದ್ರೆ ಮೃದೂನಿ ಕುಸುಮಾದಪಿ ಅವ್ರ ಮನಸ್ಸು ಹೆಂಗಿತ್ತು ಅಂತ ಕೇಳಿದ್ರೆ ಕುಸುಮದಂತೆ ಮೃದುವಾಗಿತ್ತು, ಹೂವಿನಂತೆ ಮೃದುವಾಗಿತ್ತು. ಬಹಳ ಅದ್ಭುತವಾದಂತ ವ್ಯಕ್ತಿತ್ವ. ಬಹುಶಃ ಈ ಲಿಂಬೆಯ ನಾಡನ್ನ ಇಂಡಿ ನೋಡ್ರಿ, INDI ಎ ಒಂದೇ ಇಲ್ಲ, ಎ ಕೊಟ್ಬಿಟ್ರೆ ಇಂಡಿಯಾ ಆಗಿಬಿಡ್ತದೆ. ಆ ಇಂಡಿಯಾ ಮಾಡುವಲ್ಲಿ ಇವರು ಒಬ್ರು ಎ ಕೊಡ್ಲಿಕ್ಕೆ ಪ್ರಯತ್ನ ಮಾಡಿ ಹೋದಂತ ವ್ಯಕ್ತಿತ್ವ. ಬಹುಶಃ ಇಂಡಿ ಅಂತ ಕೇಳಿದ್ರೆ ಇಷ್ಟೊತ್ ಮಟ್ಟ ಶಂಕರಗೌಡರು ಪಾಟೀಲ್ರು ಮಾತನಾಡಿದ್ರು. ಅವ್ರು ಅಗರ್ಕೇಡದವ್ರು ಅಂತ ಹೇಳಿ ಗೊಣಸಾರ್ ಪೂಜ್ಯದವರು ಹೇಳ್ತಾ ಇದ್ರು ನನಗೆ. ಅಲ್ಲಿ ಶ್ರೀರಂಗರನ್ನ ನಾವು ನೆನೆಸ್ಕೊಂತೀವಿ, ಎಂತ ನಾಟಕಕಾರರು. ರಾಘವೇಂದ್ರ ಪೋತ್ನೀಸ್ ಅವರನ್ನ ನಾವು ಇಂಡಿ ತಾಲೂಕಿನಲ್ಲಿ ನೆನೆಸ್ತೀವಿ. ಲಚಾಣ ಸಿದ್ದಲಿಂಗ ಮಹಾರಾಜರನ್ನ ನೆನೆಸ್ತೀವಿ. ಬಹುಶಃ ಪ್ರಭಾಕರ ಬಗಲಿ ಅವರ ಲಗ್ನ ಆಗಿದ್ದು ನಾನು ಪುಸ್ತಕದಲ್ಲಿ ಓದ್ತಾ ಇದ್ದೆ, ಬೋಳೆಗಾಂವ್ ಅಂತ ಹೇಳಿ ಓದ್ತಾ ಇದ್ದೆ. ಅಲ್ಲಿ ಬಸಲಿಂಗಮ್ಮನವರು, ಬಸವಲಿಂಗ ಶರಣರು, ಎಂತವ್ರು ಈ ಇಂಡಿಯ ನಮ್ಮ ಇನ್ನೊಬ್ಬರನ್ನ ನಾನು ಇಂಡಿ ಭಾಗಕ್ಕೆ ಬಂದಾಗ ನಾನು ಹಗಲೆಲ್ಲ ಯಾಕೆ ನೆನೆಸ್ತಿರ್ತೀನಿ ಯಾರು ಅಂತ ಕೇಳಿದ್ರೆ, ಬರುವುದೇನುಂಟೊಮ್ಮೆ ಬರೋದು ಬಹು ಕಾಲಕ್ಕೆ ಬರೋದು. ಅವ್ರು ಹೇಳ್ತಾರಲ್ಲ, ಯಾರು ಮಧುರ ಚೆನ್ನರು, ಹರಸಂಗಿ ಮಧುರ ಚೆನ್ನರ ಏನಿದೆ ಎಲ್ಲ ಸಾಹಿತ್ಯ ಅವ್ರು ಕೊಟ್ಟು ಹೋಗಿರ್ತಕ್ಕಂಥ ನಿಲ್ಲು ನವಿಲು, ನಿನ್ನ ಕಣ್ಣುಗಳೇಸು ಕಣ್ಣ ಬಣ್ಣುಗಳೇಸು ವರ್ಣಿಸಲಾರೆ, ಎಲ್ಲಿ ತಾನಡಗಿನು ತೋರುವಾರೆ ಎನ್ನುವಂತ ಅವರ ಅನೇಕ ಸಾಲುಗಳೇನದವಲ್ಲ. ನಾನು ನೀನಗತಿ ಮಧುರ, ನೀ ನನಗತಿ ಬಲು ಚೆನ್ನ, ಹೀಗಂತಲೇ ನಾವು ಮಧುರ ಚೆನ್ನ ಅನ್ನುವಂತ ವಿಚಾರಗಳನ್ನು ಕೊಟ್ಟು ಹೋಗಿರ್ತಕ್ಕಂಥ ಆಗಿನ ಕಾಲಕ್ಕೆ ಬೇಂದ್ರೆ ಅವರನ್ನ ಈ ಭಾಗಕ್ಕೆ ಕರೆಸಿ ಗೆಳೆಯರ ಒಳಗವನ್ನು ಕಟ್ಟಿಕೊಟ್ಟಿರ್ತಕ್ಕಂಥ ಸಾಹಿತ್ಯದ ಕಂಪನ್ನು ಕೊಟ್ಟು ಹೋಗಿರ್ತಕ್ಕಂಥ ಮಧುರ ಚಂದರ ಸಾಲಿನಲ್ಲಿ ಹಾಲ್ ಆಫ್ ಫೇಮ್ ಅಂತ ಹೇಳ್ತಾರಲ್ಲ, ಆ ಕೀರ್ತಿಯ ಆ ಹಾಲ್ ನಲ್ಲಿ ಆ ಸದರ್ನಲ್ಲಿ ಇವರೆಲ್ಲರ ಹೆಸರು ಬರೆದದಲ್ಲ. ಹಂಗ ಇಂಡಿಯಾ ಇತಿಹಾಸದಲ್ಲಿ ಯಾರ ಹೆಸರು ಬರೆಯಲ್ಪಟ್ಟದ ಅಂತ ಕೇಳಿದ್ರೆ ಶ್ರೀ ಪ್ರಭಾಕರ್ ಬಗಲಿ ಅನ್ನೋರ ಹೆಸರು ಬರೆದು ಕೊಟ್ಟದ. ಅವ್ರ ಹೆಸರಿನಲ್ಲಿ ಇದೆ ಪ್ರಭಾ ಅಂದ್ರೆ, ಅದನ್ನೇ ನನ್ನ ಲೇಖನದಲ್ಲಿ ನಾನು ಅದನ್ನೇ ಬರೆದಿದೆ. ಪ್ರಭಾ ಅಂದ್ರೆ ಬೆಳಕು, ಕರ ಅಂದ್ರೆ ಕೈ, ಬೆಳಕಿನ ಕೈಯನ್ನ ಕೊಟ್ಟಂತವ್ರು. ಈ ಬಂದಿದ್ದಕ್ಕಾಗಿ ಹೇಳ್ತಾನಲ್ಲ, ಮನುಷ್ಯ ಹುಟ್ಟಿ ಬಂದು ತನಗಾಗಿ ಜೀವಿಸಬಾರದು. ಪರೋಪಕಾರಾಯ ಫಲಂತಿ ವೃಕ್ಷ, ಪರೋಪಕಾರಾಯ ವಹಂತಿ ನದ್ಯ, ಪರೋಪಕಾರಾಯ ದುಹಂತಿ ಗವಃ, ಪರೋಪಕಾರಾರ್ಥಮಿದಂ ಶರೀರಂ ಅಂತ ಹೇಳ್ತಾರಲ್ಲ. ಅದ್ಭುತವಾದ ಸಂಸ್ಥೆಯನ್ನ ಇದೆಲ್ಲ ನೋಡಿದ್ರೆ, ಕಾಂಪೌಂಡ್ ನೋಡಿದ್ರೆ ವಿಜಯನಗರ ಕೋಟೆಯ ಒಂದು ರೀತಿ ಗೋಡಿ ಕಂಡಂಗ್ ಕಾಣಕತ್ತದೆ. ಎಷ್ಟು ಅದ್ಭುತ ಸಂಸ್ಥೆಯನ್ನ ನಮಗೆ. ನಾನು ಆಗಲಿ ಬಸವನಗೌಡರ ಜೊತೆಗೆ ಮಾತನಾಡ್ತಾ ಇದ್ದೆ, ಬಸವನಗೌಡರು ನೀವು ಏನಾದ್ರೂ ಮುಂದೆ ಮುಖ್ಯಮಂತ್ರಿ ಆದ್ರೆ ಹಾಕಿರಿ, ಇವಾಗ ಪ್ರಮಾಣ ವಚನ ತಗೊಳಕತ್ತಾರ, ನೀವು ಒಂದ್ ದಿವಸ ಆ ವೇದಿಕೆ ನಿಮಗೂ ಇರ್ತದಂತದ್ದನ್ನ ಇರ್ಲಿ. ಹಂಗೇನ್ರ ಆದ್ರೆ ಎಲ್ಲಾರು ದಕ್ಷಿಣಕ್ಕೆ ಉತ್ತರಕ್ಕೆ ಬಹಳ ಲಕ್ಷ್ಯ ಕೊಟ್ಟಾರ. ನೀವೇನಾದ್ರೂ ಕೊಡದಿದ್ರೆ ಉತ್ತರಕ್ಕೆ ಕೊಡ್ರಿ. ನಾವು ಬೆಳಗಾವನ್ನ ರಾಜಧಾನಿ ಮಾಡಕ್ ತಯಾರಿಲ್ಲ, ಏನು ಮಾಡಕ್ ತಯಾರಿಲ್ಲ. ನಮ್ದು ಹೆಂಗಾಗಿವೆ ಅಂತ ಕೇಳಿದ್ರೆ ಮಲತಾಯಿ ಮಕ್ಕಳಾಗ್ಬಿಟ್ಟಿವಿ ಶಂಕರಗೌಡ್ರಿ. ನಾವು ಉತ್ತರ ಕರ್ನಾಟಕದ ಒಂದು ಗಟ್ಟರ್ ಇಲ್ಲ, ಒಂದು ರೋಡ್ ಇಲ್ಲ. ಈ ಕಡೆ ಕನ್ಯಾ ಕೊಡಕ್ ಸುವ ಒಲ್ಲೆನ ಕಟ್ಟಾರ, ಅಲ್ಲಿ ಹೋಗ್ರಿ ಎಷ್ಟು ಚಂದ ರೋಡ, ಎಷ್ಟು ಚಂದ ಕಟ್ಟಾರ. ಯಾಕೆ ಬೊಮ್ಮಾಯಿ ಅವ್ರು ಇದ್ರು, ಬಹಳ ಮಂದಿ ನಮ್ಮ ಉತ್ತರ ಕರ್ನಾಟಕದವರು ಆಗಿದ್ರು, ಯಾರೂ ಮಾಡಿಲ್ಲ. ನಾನ್ ಹೇಳೋದೇನು ಅಂತ ಕೇಳಿದ್ರೆ, ಇನ್ನೂ ಆಲೋಚನೆ ಪೂರ್ವದ ಒಂದು ಅಪ್ಲಿಕೇಶನ್ ನೀವೆಲ್ಲರ ಸಮಕ್ಷಮದಲ್ಲಿ ಹಾಕ್ತೀನಿ. ಅದನ್ನ ಮಾತಾಡ್ತಾ ಇದ್ದಾಗಲೇ ಅವ್ರ ಜೊತೆಗೆ. ಯಾಕೆ ಇದನ್ನ ಹೇಳ್ತೀನಿ ಅಂತ ಕೇಳಿದ್ರೆ, ಇವತ್ತು ನಾವು ಏನಾದ್ರೂ ಮಾಡ್ಬೇಕಾದ್ರೆ ದೇಶ ನನ್ನದು, ನಾಡು ನನ್ನದು ಎನ್ನದವನ ಹೃದಯ ಸುಡಗಾಡು ಅನ್ನುವಂತ ಮಾತನ್ನ ಹೇಳ್ತಾ ಇದ್ದಾರೆ ಜ್ಞಾನಿಗಳಾದಂತವ್ರು. ಅದಕ್ಕೆ ಇವತ್ತ ಈ ಭಾಗದಲ್ಲಿ ಒಂದು ಗುಬ್ಬಿ, ಒಂದು ಫಾರೆಸ್ಟ್ ಬೆಂಕಿ ಹತ್ತಿತ್ತಂತ. ಬೆಂಕಿ ಹತ್ತಿದಾಗ ಒಂದು ಸಣ್ಣ ಗುಬ್ಬಿ ಬಂದಿತ್ತು. ಆ ಸಣ್ಣ ಗುಬ್ಬಿ ಏನ್ ಮಾಡ್ತಿತ್ತು ಅಂತ ಕೇಳಿದ್ರೆ, ಒಂದು ನೀರಾಗ ಹೋಗಿ ಮುಳುಗೋದು, ಮುಳುಗಿ ಏನ್ ಮಾಡ್ತಿತ್ತು ಅಂತ ಕೇಳಿದ್ರೆ ಆ ನೀರನ್ನ ತನ್ನ ಪೊಕ್ಕದಲ್ಲಿ ತಗೊಂಡು ಬಂದು ಆ ಬೆಂಕಿಗೆ ಹಿಂಗ ಆರಿಸ್ತಿತ್ತಂತದ. ಒಂದು ದೊಡ್ಡ
ದೊಡ್ಡ ಗರುಡ ನೋಡ್ತಿ ಈಗಲ್ ನೋಡಿ ಹೇಳ್ತಂತೆ, ಏ ಗುಬ್ಬಿ ನೀ ಇರೋದು ಈಟದಿ ನೀ ಬಹಳ ಸಣ್ಣದಿದಿ, ನೀ ನೀರ್ ಹೊಡೆದ ಬೆಂಕಿ ಇಟ್ಟಾರ್ಬಹುದು ಅಂತ ಹೇಳಿ ಆ ಗುಬ್ಬಿಗೆ ಆ ದೊಡ್ಡ ಪಕ್ಷಿ ಈಗಲ್ ಗರುಡ ಕೇಳಿ. ಅವಾಗ ನೋಡ್ಪ ಗರುಡನೇ, ನಾ ಸಣ್ಣವ್ರು ಇರ್ಬೋದು, ಬಹಳ ಸಣ್ಣವ್ ಇರ್ಬೋದು, ನನ್ನ ಕೈಲಿ ಎಷ್ಟು ಈ ಬೆಂಕಿ ಹಚ್ಚುದನ್ನ ಆರ್ಸಕ್ಕಾಗುತ್ತಲ್ಲ, ಈ ಜಗತ್ತಿಗೆ ನಾ ಎದಕ್ ಬಂದಿರಿ ಅಂತ ಕೇಳಿದ್ರೆ ಬೆಂಕಿ ಆರ್ಸಕ್ ಬಂದಿರಿ, ನನ್ನ ಆದಂತ ಕೆಲಸವನ್ನು ನಾನು ಮಾಡ್ತಾ ಇದ್ದೇನೆ ಅನ್ನುವಂತ ಮಾತನ್ನ, ಆರ್ಸು ಕೆಲಸ ಮಾಡಕತ್ತೀನಿ ಮತ್ತು ಹಚ್ಚು ಕೆಲಸ ಮಾಡಕತ್ತಿಲ್ಲ ಅನ್ನುವಂತ ಮಾತನ್ನ ಆ ಸಣ್ಣ ಗುಬ್ಬಿ ಹೇಳ್ತಂತೆ. ಗುಬ್ಬಿನ ಹಾಗೆ ಮಾಡೋದಂತ ಕೇಳಿದ್ರೆ ಒಬ್ಬ ಮನುಷ್ಯ ತನಗಾಗಿ ಬದುಕಬಾರ್ದು, ಯಾರಿಗೆ ಬದುಕಬೇಕಂತ ಕೇಳಿದ್ರೆ ಸಮಾಜಕ್ಕಾಗಿ ಬರಬೇಕು. ಮರದಂತೆ, ಆಕಳದಂತೆ, ನದಿಯಂತೆ ಬದುಕಿದಾಗ ಅವ ಹೋದ ಬಳಿಕ ಅವನೊಂದು ಬೆಣ್ಣೆ ಹಾಗೆ ಉಳಿದಿರ್ತದೆ. ಆ ಬೆಣ್ಣೆಯೇ ಯಾವುದು ಅಂತ ಕೇಳಿದ್ರೆ ಇವತ್ತು ನಮ್ಮ ರಾಘವೇಂದ್ರ ಕುಲಕರ್ಣಿ ಅವರು ಈ ಸಂಸ್ಥೆಯ ಹೈಸ್ಕೂಲಿನ ಪ್ರಾಂಶುಪಾಲರು ಬಹಳ ಅದ್ಭುತ ಕೆಲಸವನ್ನು ಮಾಡಿದ್ದಾರೆ. ಗಾಳಿಯಲ್ಲಿ ಹೋಗ್ತಕ್ಕಂತ ಕೆಲಸವನ್ನ, ನಮ್ಮಲ್ಲಿ ಏನ್ ದೊಡ್ಡ ಸಮಸ್ಯೆ ಅಂತ ಕೇಳಿದ್ರೆ ನಮ್ಮ ಹಿಂದಿನ ಇತಿಹಾಸವನ್ನು ನಾವು ಹಾಳಿಯೊಳಗೆ ಹಿಡ್ದ ಇಟ್ಟಿಲ್ಲ, ಒಟ್ಟ ಗಾಳಿಯೊಳಗೆ ಬಿಟ್ಬಿಟ್ಟು ಎಂತೆಂತ ಸಾಧನೆಯನ್ನು ಮಾಡಿದಂತ ನಮ್ಮಲ್ಲಿ ಇದ್ದಾರೆ. ಅವರ ಹಾಳಿಯಲ್ಲಿ ಇರತಕ್ಕಂತ ಇತಿಹಾಸ ಗಾಳಿಯಲ್ಲಿ ಹೋಗ್ಬಿಟ್ಟಿದೆ. ಆದ್ರೆ ಈ ಭಾಗದಲ್ಲಿ ಇವತ್ತು ಬಹಳ ಚಲೋ 2 ಪುಸ್ತಕ, ಜಗತ್ ಬುಕ್ಸ್ ರೂಲ್ಸ್ ದ ವರ್ಲ್ಡ್ ಅಂತ ಹೇಳ್ತಾರೆ. ಪುಸ್ತಕ ಜಗತ್ತನ್ನ ಆಳ್ತದಂತೆ. ಒಂದು ದಾಸ್ ಕ್ಯಾಪಿಟಲ್ ಇಡೀ ಪ್ರಪಂಚದ ಕಮ್ಯುನಿಸ್ಟರನ್ನ ಆಳ್ತದೆ. ಒಂದು ಬಸವಣ್ಣನ ವಚನ ಗ್ರಂಥ ಇಡೀ ಲಿಂಗಾಯತರನ್ನ ಆಳ್ತಾ ಇದೆ, ಇಡೀ ಸಮಾಜವನ್ನ ಆಳ್ತದೆ. ಒಂದು ಅಂಟು ದಿಸ್ ಲಾಸ್ಟ್ ನೀವೆಲ್ಲ ಕೇಳಿದಿರಿ ಪುಸ್ತಕವನ್ನ. ಹೋಗ್ಲಿ, ಒಂದು ಭಾರತದ ಸಂವಿಧಾನ ಇದೆಯಲ್ಲ, 150 ಕೋಟಿ ಭಾರತೀಯರನ್ನ ಆಳ್ತದೆ. ಪುಸ್ತಕ ಅನ್ನುವಂಥದ್ದು ಜಗತ್ತನ್ನ ಆಳ್ತದೆ ಬಂಧುಗಳೇ, ಪುಸ್ತಕವನ್ನು ಜಗತ್ತನ್ನ ಆಳ್ತದೆ. ಅದಕ್ಕೆ ಎ ಬುಕ್ ಈಸ್ ವಿಂಡೋ ಆಫ್ ನಾಲೆಜ್. ಪುಸ್ತಕ ಅಂತ ಕೇಳಿದ್ರೆ ಜ್ಞಾನದ ಬೆಳಕಂಡಿ ಎನ್ನುವಂತ ಮಾತನ್ನ ಹೇಳ್ತಾ ಇದ್ದಾರೆ ಬಂಧುಗಳೇ. ಅದಕ್ಕೆ ಜಗತ್ತಿನಾಗ 2 ತರದ ಪುಸ್ತಕ ಅದಾವಂತ. ಯಾವ ಅಂತ ಕೇಳಿದ್ರೆ ಒಂದು ಕೈ ತೊಳ್ಕೊಂಡು ಮುಟ್ಟು ಪುಸ್ತಕ, ಇನ್ನೊಂದು ಮುಟ್ಟಿ ಕೈ ತೊಳ್ಕೊಳ್ಳೋ ಪುಸ್ತಕ. ಯಾವ ನೀವು ಅರ್ಥ ಮಾಡ್ಕೊಳ್ರಿ. ಇವತ್ತಿನ ಪುಸ್ತಕ ಯಾವುದು ಅಂತ ಕೇಳಿದ್ರೆ ಕೈ ತೊಳ್ಕೊಂಡು ಮುಟ್ಟುವಂತ ಪುಸ್ತಕ ಯಾವುದು ಅಂತ ಕೇಳಿದ್ರೆ ಜ್ಞಾನಪ್ರಭೆ ಅನ್ನುವಂತ ಈ ವ್ಯಕ್ತಿಗೆ ಸಲ್ಲಬೇಕಾಗಿರ್ತಕ್ಕಂಥದ್ದು. ಅದಕ್ಕೆ ನಾವೊಂದು ವಚನ ಹೇಳಿದೆ, ಮತ್ತೆ ಲೋಕವೆಂಬುದು ಕರ್ತಾರನ ಕಮ್ಮಟವಯ್ಯ, ಇಲ್ಲಿ ಸಲ್ಲುವವರು ಅಲ್ಲಿಯೂ ಸಲ್ಲುವರಯ್ಯ, ಇಲ್ಲಿ ಸಲ್ಲದವರು ಅಲ್ಲಿಯೂ ಸಲ್ಲರಯ್ಯ, ಕೂಡಲ ಸಂಗಮ ದೇವ ಅಂತ ಹೇಳಿದ್ನಲ್ಲ. ಇಲ್ಲಿ ಸಲ್ಲಿ, ಅಲ್ಲಿ ಸಲ್ಲಿ, ಎಲ್ಲಲ್ಲಿ ಅರಳಿದ ಮಲ್ಲಿಗೆ ಯಾರು ಅಂತ ಕೇಳಿದ್ರೆ ನಮ್ಮ ಪ್ರಭಾಕರ್ ಬಗಲಿ ಅಂತ ಹೇಳಿದ್ರೆ ಬಹಳ ಸಂತೋಷ ಆಗ್ತದೆ. ಬಹಳ ಅವ್ರಿಗೆ ನಮ್ಗೆ ಒಡನಾಟ. ಅವರೇ ಫೋನ್ ಹಚ್ಚವ್ರು, ಅಪ್ಪ ಅವ್ರ ಕಾರ್ಯಕ್ರಮಕ್ಕೆ ಬರ್ಬೇಕ್ರಿ ಅಂತ ಹೇಳಿ ನಾನು ಮೇಲಿಂದ ಮೇಲೆ ನಾನು ಬರ್ತಿದ್ದೆ. ಅವ್ರು ಕರೆದಾವನು. ಅವರು ನಮ್ಮ ಲಾಸ್ಟ್ ಭೇಟಿ ಎಲ್ಲಿ ಅಂತ ಕೇಳಿದ್ರೆ ಬೆಳಗಾವದಾಗ ಭೇಟಿಯಾಗಿದ್ವಿ. ನಮ್ಮ ಪ್ರಭಾಕರ್ ಕೋರೆ ಅವ್ರದ್ದು ಕೇಳಿ ಕಾರ್ಯಕ್ರಮಕ್ಕೆ ಹೋಗಿದ್ದೆ. ಬಗಲಿ ಅವರು ಇವರೆಲ್ಲ ನಮ್ಮ ಗಂಗನಗೌಡರು, ನೀಲಕಂಠ ಗೌಡರು ಎಲ್ಲಾರು ಕೂಡಿ ಬಂದಿದ್ರು. ಅವರು ವೇದಿಕೆ ಮುಂದೆ ಫ್ರಂಟ್ ದೂರ ಕುಂತಿದ್ರು. ಅವ್ರಲ್ಲಿರ್ತಕ್ಕಂಥ ಅಂಗರಕ್ಷಕರು ಮ್ಯಾಲ್ ಬಿಡಾಕ್ ತಯಾರಿದ್ದೆ. ನಾನು ಕುಂತಾಗ ಅವ್ರು ನೋಡಿರ್ಲಿಲ್ಲ. ನನಗೆ ಸಭಾದಾಗ ಫೋನ್ ಬಂದ್ಬಿಡ್ಲಿ, ಯಾರ್ದು ಅಂತ ನೋಡ್ತೀನಿ, ಪ್ರಭಾಕರ್ ಬಗ್ಲಿ ಅವರು. ಇವತ್ತು ಯಾಕೆ ಫೋನ್ ಹಚ್ಚಿದ್ರು ಪ್ರಭಾಕರ್ ಬಗ್ಲಿ, ಮುಂದೆ ಒಳಗೆ ಕುಂತಾರ, ನಾನು ನೋಡಿಲ್ಲ ಅವರನ್ನ. ಅವಾಗ ಫೋನ್ ಬಂದಾಗ, ಅಪ್ಪ ಅವ್ರೆ ನಾವು ಇವ್ರನ್ನ ಭೇಟಿ ಆಗ್ಬೇಕಂತ, ಕೋರೆ ಅವ್ರನ್ನ ಭೇಟಿ ಆಗ್ಬೇಕಾಗಿದೆ, ನಮ್ಗೆ ಮ್ಯಾಚ್ ಬಿಡಾಕ ತಯಾರಿಲ್ಲ, ನಮ್ಗೆ ಸ್ವಲ್ಪ ನೀವು ಅದಕ್ಕೆ ವ್ಯವಸ್ಥೆ ಮಾಡ್ರಿ ಅಂತ. ನಾನು ಹಾಗೆ ನೀವು ವೇದಿಕೆ ಕಡೆ ಬಂದ್ರಿ ಅಂತ ಹೇಳಿ ಅವ್ರ ವೇದಿಕೆ ಮೇಲೆ ಕರ್ಕೊಂಡು ಹೋಗಿ ಮತ್ತೆ ಅವ್ರು ಕೋರೆ ಅವರನ್ನು ಭೇಟಿ ಮಾಡಿಸಿದ್ವಿ. ಅವತ್ತೇ ಲಾಸ್ಟ್ ಭೇಟಿ ಅವರಿಗೆ ನಮಗೆ ನಿಜವಾಗ್ಲು. ಬಹುಶಃ ಬಹಳ ಅದ್ಭುತ. ಎಲ್ಲಿ ಚುಂಬಿಸಿದರು ಇನಿದಹುದು ಅಂತ ಹೇಳ್ತಾರಲ್ಲ ಜನರು. ಬಹುಶಃ ಅಂತ ವ್ಯಕ್ತಿತ್ವವನ್ನು ಹೊಂದಿದವರು ಯಾರು ಅಂತ ಕೇಳಿದ್ರೆ ನಮ್ಮ ಪ್ರಭಾಕರ್ ಬಗ್ಲಿ ಅವರು ಅನ್ನುವಂಥದ್ದನ್ನ, ಈ ಸಂಸ್ಥೆಯನ್ನ ಬಹಳ ಹೆಮ್ಮರವಾಗಿ ನಮ್ಮ ಕುಲಕರ್ಣಿ ಅವರು ಹೇಳಿದ್ರಲ್ಲ, ಯಾವಾಗ್ಲೂ ಜ್ಞಾನಿ ಅದೇ ತಿಳ್ತಿರ್ಬೋದು. ಸುಮ್ಮನೆ ಕುರ್ಚೆಯಿಂದ ದೊಡ್ಡವರಾಗಬಾರ್ದು, ಅವ್ರು ಕುಂತ ಬಳಿಕ ಆ ಕುರ್ಚೆ ದೊಡ್ಡದಾಗಬೇಕು. ಅದು ವ್ಯಕ್ತಿತ್ವ. ನಿಜವಾದ ವ್ಯಕ್ತಿತ್ವ ಯಾವುದು ಅಂತ ಕೇಳಿದ್ರೆ ಅವ್ರು ಕುಂತ ಬಳಿಕ ದೊಡ್ಡದಾಗಬೇಕು ಕುರ್ಚೆ. ಬಹುಶಃ ಈ ಸಂಸ್ಥೆ ಅವರು ಬಂದ ಬಳಿಕ ಈ ಭಾಗದಲ್ಲಿ ಬಹಳ ದೊಡ್ಡ ಹೆಸರನ್ನ ಪಡೆದುಕೊಂಡು ಒಬ್ಬ ಗೌರವ ಕಾರ್ಯದರ್ಶಿ ಅದು ಒಳಗ ಬಾಹ್ಯ ಶ್ರೀಮಂತಿಕೆ, ಅಂತರ್ ಶ್ರೀಮಂತಿಕೆ ಎರಡೂ ಇದ್ದು ಎಲ್ಲಿ ಏನಿರಲಿಲ್ಲ ಅಂತ ಕೇಳಿದ್ರೆ ನಿಗರ್ವ. ಬರೇ ಒಂದು ಗ್ರಾಮ ಪಂಚಾಯತಿ ಮೆಂಬರ್ ಆಗ್ಬಿಟ್ರೆ ನೆಲದ ಗಡ್ಡಾಡ್ತಿರಂಗಿಲ್ಲ ಅಂತ ಹೊತ್ತಿಗಿಂತ ಎಲ್ಲ. ಆದ್ರೂ ಕೂಡ ಎಷ್ಟು ನಿಗರ್ವಿ ಭಾವನೆ ಇತ್ತಲ್ಲ ಅವರಲ್ಲಿ, ಅದನ್ನ ನೋಡಿದ್ರೆ ಬಹಳ ಖುಷಿ ಅನಿಸ್ತದೆ. ಒಂಥರ ನಿಗರ್ವಿ, ಬಾಗಿದ ಕೈಯ ಮುಗಿದ ಕೈಯ ಬಾಗಿದ ತಲೆಯ ಬಸವಣ್ಣನಾಗಿ ಈ ನಾಡಿನಲ್ಲಿ, ಈ ಭಾಗದಲ್ಲಿ
ದೊಡ್ಡ ಕೆಲಸವನ್ನು ಪ್ರಭಾಕರ್ ಬಗಲಿ ಅವರು ಮಾಡಿ ಹೋಗಿದ್ದಾರೆ. ಅವರು ಇನ್ನೊಮ್ಮೆ ಈ ನೆಲದಲ್ಲಿ ಹುಟ್ಟಿ ಬರಲಿ, ಇಂಥ ಸಂಸ್ಥೆಯ ಸೇವೆಯನ್ನು ಮಾಡಲಿ ಅನ್ನುವಂತ ಮಾತನ್ನು ಈ ಸಂದರ್ಭದಲ್ಲಿ ಹಾರೈಸಿ, ನನ್ನ ಕುಲಕರ್ಣಿ ಅವರಿಗೆ ನಾನು ಹೇಳಿದೆ, ಸ್ವಲ್ಪ ನನಗೆ ಕಷ್ಟ ಕೊಟ್ರಿ, ನನಗೆ ಆರೋಗ್ಯ ಸರಿ ಇಲ್ಲ, ಹೋಗ್ಬೇಕು ಅಂತ ಹೇಳಿದೆ. ಅದಕ್ಕೆ ನನಗೆ ಫಸ್ಟಿಗೆ ಅವಕಾಶ ಕೊಟ್ಟಿದ್ದಕ್ಕಾಗಿ ಬಹುಶಃ ಇನ್ನೊಂದು ಮಾತನ್ನು ನೆನೆಸ್ಬೇಕು. ಅವ್ರ ಕುರ್ಚೆ ಖಾಲಿ ಆದ ಬಳಿಕ, ಇದೊಂದು ಲಾಸ್ಟ್ ಮಾತು, ಆ ಕಾರ್ಯದರ್ಶಿ ಅಧ್ಯಕ್ಷತೆ ಕುರ್ಚಿ ಏನ್ ಖಾಲಿ ಆಗ್ಯದಲ್ಲ, ಆ ಕುರ್ಚೆಕ ಹಿರಿಯರ್ ನೀವು ಮನೆ ಬಿಟ್ಟು ಹೋಗೋ ಮುಂದೆ ನಿಮ್ ಟಂಕದಂತ ಚಾವಿ ಯಾರ ಕೈಯಾಗ ಕೊಡ್ತೀರಿ ಅಂತ ಕೇಳಿದ್ರೆ ಯಾರು ಸಮರ್ಥರದಾರಲ್ಲ ಅವ್ರ ಕೈಯಾಗ ಕೊಟ್ಟು ಹೋಗಿರ್ತೀರಲ್ಲ, ಹಂಗ ಬಹುಶಃ ಈ ಸಂಸ್ಥೆಯ ಚಾವಿಯನ್ನ ಮತ್ತೊಬ್ಬ ಸಮರ್ಥರ ಕೈಯಾಗ ಕೊಟ್ಟೋಗ್ಯಾರ. ಅವ್ರು ಯಾರು ಅಂತ ಕೇಳಿದ್ರೆ ನಮ್ಮ ನೀಲಕಂಠ ಗೌಡರು ಅನ್ನುವಂಥದ್ದನ್ನ ಬಹಳ ಪ್ರಾಂಜಲ ಮನಸ್ಸಿನಿಂದ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅದರ ಜೊತೆಯಲ್ಲಿ ಉಪಾಧ್ಯಕ್ಷರಾಗಿ ಈ ಸಂಸ್ಥೆಯ ನಮ್ಮ ಪ್ರಭಾಕರ್ ಬಗ್ಲಿ ಅವರ ಚಿರಂಜೀವಿ ಡಾಕ್ಟರ್ ಆಗಿರ್ತಕ್ಕಂಥ ಆದರ್ಶ್ ಬಗ್ಲಿ ಅವರು ಉಳಿದ ಎಲ್ಲ ಅವರ ಸಹೋದ್ಯೋಗಿಗಳು ಈ ಸಂಸ್ಥೆಯನ್ನು ಚೆನ್ನಾಗಿ ನಡೆಸ್ಕೊಂಡು ಹೋಗ್ಲಿ. ಹಾಲುಂಡ ತವರಿಗೆ ಏನೆಂದು ಹೊರಸಲಿ, ಹೊಳೆದಂಡೆಯಲ್ಲಿರುವ ಕರಕೀಯ ಕುಡಿಯಂಗ ಹಬ್ಬಲಿ ಅವರ ರಸಬಳ್ಳಿ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹಾರೈಸಿ ತಮ್ಮೆಲ್ಲರಿಗೆ ಶರಣಾರ್ಥಿಗಳನ್ನು ಹೇಳಿ ನಾನು ವೇದಿಕೆಯಿಂದ ಈಗ ನಾನು ಹೋಗಬೇಕಾಗಿದೆ. ಅದಕ್ಕೆ ತಮ್ಮೆಲ್ಲರಿಗೆ ಎಲ್ಲ ಪೂಜ್ಯರಲ್ಲಿ ಶರಣಾರ್ಥಿಗಳನ್ನು ಹೇಳಿ ನನ್ನ ಎರಡು ಮಾತುಗಳನ್ನು ಮುಕ್ತಾಯ ಮಾಡ್ತಾ ಇದ್ದೇನೆ. ಜೈ ಗುರು ಬಸವೇಶ್ವರ.